नंदतीर्थमतुलं भजे तापत्रयापहम् अर्थिकल्पितकल्पोऽयं प्रत्यर्थिगजकेसरी व्यासतीर्थ ಗುರುರ್ಭೂಯಾದಸ್ಮರಿಷ್ಟಾರ್ಥ ಸಿದ್ಧಯೇ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಈ ಪರ್ವ ದಿನದಂದು ವ್ಯಾಸರಾಜ ಮಠಾಧೀಶರಾದಂಥ ಪರಮಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದರು ಆಗಮಿಸಿದ್ದಾರೆ. ಯೋಚನೆ ಮಾಡುವಾಗ ಹೀಗೊಂದು ಯೋಚನೆ ಬರ್ತದೆ. ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದಂತಹ ಮಂತಪಾಶಧಾರಿ ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣನ ದರ್ಶನಕ್ಕಾಗಿ ಮೂಲ ಗೋಪಾಲಕೃಷ್ಣ ದೇವರ ಪೂಜಕರಾದಂತಹ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದರು ಇಲ್ಲಿಗೆ ಆಗಮಿಸಿದ್ದು ಬಹಳ ಒಂದು ಅಪೂರ್ವವಾದಂತಹ ಸಂದರ್ಭ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಪೂಜ್ಯ ಪರ್ಯಾಯ ಶ್ರೀಪಾದರು ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮತ್ ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯ ಸಂದರ್ಭದಲ್ಲಿ, ವಿಶ್ವಗೀತಾ ಪರ್ಯಾಯದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಧ್ವ ಪೀಠಾಧಿಪತಿಗಳಲ್ಲಿ ಅತ್ಯಂತ ಜ್ಞಾನವೃದ್ಧರು ವಯೋವೃದ್ಧರು ಆದಂತಹ ಪ್ರಸಕ್ತ ಮಾಧ್ವ ಪೀಠಾಧಿಪತಿಗಳಲ್ಲಿ ಅತ್ಯಂತ ಹಿರಿಯ ಯತಿಗಳಾದಂತಹ ಶ್ರೀ ವ್ಯಾಸರಾಜ ಮಠದ ಶ್ರೀ ವಿದ್ಯಾಶ್ರೀಶತೀರ್ಥರ ಆಗಮನ ನಮ್ಮ ಪರ್ಯಾಯಕ್ಕೆ ಒಂದು ದೊಡ್ಡ ಒಂದು ಗರಿಯನ್ನು ನೀಡಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ವ್ಯಾಸರಾಜ ತೀರ್ಥರು ವ್ಯಾಸರಾಜರ ಕಾಲದಲ್ಲಿಯೂ ಕೂಡ ಇಡೀ ಮಾಧ್ವ ಪೀಠಾಧಿಪತಿಗಳಲ್ಲಿ ಅವರು ಬಹಳ ಹಿರಿಯರಾಗಿ ಮಾಧ್ವ ಸಾಮ್ರಾಜ್ಯವನ್ನು ಆಳಿದವರು. ಅವರಂತೆ ಪ್ರಸಕ್ತ ಶ್ರೀ ವಿದ್ಯಾಶ್ರೀಶತೀರ್ಥರು ಕೂಡ ಇಡೀ ಮಾಧ್ವ ವೇದಾಂತ ಸಾಮ್ರಾಜ್ಯವನ್ನು ಅವರು ಆಳ್ತಾ ಇದ್ದಾರೆ. ಅಂತಹ ಒಂದು ವ್ಯಾಸರಾಜ ತೀರ್ಥರು ನಮ್ಮ ಪರ್ಯಾಯ ಕಾಲದಲ್ಲಿ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕಾಗಿ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದೆ. ಶ್ರೀ ವಿದ್ಯಾಶ್ರೀಶತೀರ್ಥರು ಇವತ್ತಿನ ಪ್ರಸಕ್ತ ಪೀಠಾಧಿಪತಿಗಳಲ್ಲಿ ಅತ್ಯಂತ ಒಂದು ಹೆಚ್ಚಿನ ಒಂದು ಯೋಗ್ಯತೆಯನ್ನು ಪಡೆದವರು. ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ, ಅದೇ ರೀತಿ ವಿದ್ಯಾಪೀಠದ ಪ್ರವರ್ತಕರಾಗಿ, ಸ್ವಯಂ ವಿದ್ಯಾಪೀಠವನ್ನು ನಡೆಸುವವರಾಗಿ, ಶ್ರೇಷ್ಠ ಪಂಡಿತರಾಗಿ ಅನೇಕ ಯತಿಗಳಿಗೆ ಅವರು ಪಾಠವನ್ನು ಕೂಡ ಮಾಡಿದ್ದಾರೆ. ಅಂತಹ ಯತಿಗಳು ಇವತ್ತು ನಮ್ಮ ಪರ್ಯಾಯ ಕಾಲದಲ್ಲಿ ಆಗಮಿಸ್ತಾ ಇರುವುದು ನಮಗೆ ಅತ್ಯಂತ ಹೆಮ್ಮೆ ಎನಿಸಿದೆ. ಹಾಗೂ ನಮ್ಮ ಮೇಲೆ ವಿಶೇಷವಾದ ಪ್ರೀತಿ, ವಿಶೇಷವಾದಂತಹ ಆತ್ಮೀಯತೆಯನ್ನು ಕೂಡ ಅವರು ಇಟ್ಟುಕೊಂಡಿದ್ದಾರೆ. ಅವರ ಈ ಆಗಮನದಿಂದ ನಮ್ಮ ಪರ್ಯಾಯಕ್ಕೆ ವಿಶೇಷವಾದಂತಹ ಮೆರುಗು ಬಂದಿದೆ ಅಂತ ಹೇಳಿ ನಾವು ಭಾವಿಸುತ್ತಾ, ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರು ಶತಾಯುಷಿಗಳಾಗಬೇಕು. ಶತಾಯುಷಿಗಳಾಗಿ ನಮ್ಮ ಮಾಧ್ವ ಸಾಮ್ರಾಜ್ಯವನ್ನು ಅವರು ಇನ್ನಷ್ಟು ಎತ್ತರಕ್ಕೆ ಕೊಂಡು ಹೋಗಬೇಕು. ಅವರ ಮುಖಾಂತರ ಇನ್ನಷ್ಟು ಜ್ಞಾನ ಕಾರ್ಯಗಳು ಆಗಬೇಕು ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಪರ್ಯಾಯದಲ್ಲಿ ಇನ್ನೊಮ್ಮೆ ಇಲ್ಲಿ ಬಂದು ಇಲ್ಲಿ ಸಂಸ್ಥಾನ ಪೂಜೆಗಳನ್ನೆಲ್ಲ ನಡೆಸಿ, ಪಾಠ ಪ್ರವಚನಗಳನ್ನೆಲ್ಲ ನಡೆಸಿ, ಇಲ್ಲಿ ನಮ್ಮ ಪರ್ಯಾಯಕ್ಕೆ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ಕೂಡ ಅವರು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅವರನ್ನು ಜ್ಞಾಪಿಸುತ್ತಾ, ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾಧುಶಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತ ಮಾಮಪಿ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣ ನಮಃ. ಪವಿತ್ರಯಂತ ಮಾಂ ನಿತ್ಯಂ ಪಾಪಪಾಠನಪಂಡಿತಾಃ. ಮಿಥ್ಯಾ ಸಿದ್ಧಾಂತದುದ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯಧರನಿರ್ಭಾಸತಾಂ ನೋ ಹೃದಂಬರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಪುತ್ತಿಗೆ ಮಠಾಧೀಶರ 4ನೇ ಪರ್ಯಾಯ ಮಹೋತ್ಸವದ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನ ಆಚಾರ್ಯರ ಸಂದರ್ಶನ ಮಾಡತಕ್ಕಂಥ ಒಂದು ಭಾಗ್ಯ ನಮಗೆ ಸಿಕ್ಕಿರತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಶ್ರೀಪಾದರು ಪ್ರಥಮ ಪರ್ಯಾಯವನ್ನು ಮಾಡಿದಾಗ ಬಂದಿದ್ದೆ, ಆದರೆ ತುಂಬ ಹಿಂದೆ 76ನೇ ಇಸ್ವಿಯಲ್ಲಿ. ಹೀಗಾಗಿ ಅನಂತರ ದ್ವಿತೀಯ ಮತ್ತು ತೃತೀಯ ಪರ್ಯಾಯಗಳಲ್ಲೂ ನಾನು ಬಂದಿದ್ದೇನೆ. ನನ್ನನ್ನು ವಯೋವೃದ್ಧರು ಅಂತ ಹೇಳಿದ್ದು ಅದು ನಿಜ. ವಯಸ್ಸು ಆಗತ್ತೆ, ತಾನಾಗಿ ಆಗ್ತಾ ಇರ್ತದೆ, ಶ್ರಮ ಪಡಬೇಕಾಗಿಲ್ಲ. ಆದರೆ ಶ್ರೀಗಳವರು ನನಗಿಂತರೂ ಜ್ಯೇಷ್ಠರು, ಆಶ್ರಮ ಜ್ಯೇಷ್ಠತ ಅವರಲ್ಲಿದೆ. ಅವರು ಆಶ್ರಮ ಸ್ವೀಕಾರ ಮಾಡಿದ್ದು ಎಷ್ಟು 74ನೇ ಇಸ್ವಿಯಲ್ಲಿ, 50 ವರ್ಷ ಆಗ್ತದೆ. 50ನೇ ವರ್ಷ, 50 ವರ್ಷಗಳ 50 ಚಾತುರ್ಮಾಸ್ಯಗಳನ್ನು ಸ್ವಾಮಿಗಳು ಆಚರಿಸಿದ್ದಾರೆ. ಅದು ದೊಡ್ಡ ಸಾಧನೆ. ಅದು ಪ್ರತಿಯೊಂದು ಚಾತುರ್ಮಾಸ್ಯದಲ್ಲೂ ಕೂಡ ವಿಶೇಷವಾಗಿ ಭಗವಂತನನ್ನು ಆರಾಧನೆ ಮಾಡಿದ್ದಾರೆ, ಜ್ಞಾನ ಕಾರ್ಯವನ್ನು ನಡೆದಿದ್ದಾರೆ. ಇಂಥ ಶ್ರೀಪಾದರು 4ನೇ ಪರ್ಯಾಯವನ್ನು ನೆರವೇರಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಅದು 5ನೇ ಪರ್ಯಾಯ ಅವರಿಂದ ನಡೆಯುತ್ತೆ ಅನ್ನೋ ನಮಗೆ ಸಂಶಯ ಇಲ್ಲ. ಶ್ರೀಪಾದಂಗಳವರ ಕ್ರಿಯಾಶೀಲತೆ ಮತ್ತು ಉತ್ಸಾಹ ಅದನ್ನು ನಾನು ಅವರ ಬಾಲ್ಯದಿಂದಲೂ ನೋಡಿದ್ದೇನೆ. ನಮಗೂ ಅವ್ರಿಗೂ ಒಂದು ಬಾಂಧವ್ಯ ಅಂತಂದರೆ ನಮಗೆ Boca pizza e boiler.